Good morning, dear students. Here Raghavendra AB, Assistant Professor of English, JFGC Madhugiri. Today we are going to talk about the study of poetry in depth, analysis and summary. This is the first part of first part of the video. And in this class, the main purpose of the class is to understand the essay, the study of poetry critically. Okay, the study of poetry. ಅಕಾರ್ಡಿಂಗ್ ಟು ಆರ್ನಾಲ್ಡ್ ಅವರ ಪ್ರಕಾರ ದ ಫ್ಯೂಚರ್ ಆಫ್ ಪೊಯೆಟ್ರಿ, ಕವಿತೆಯ ಒಂದು ಭವಿಷ್ಯ ಇಸ್ ಇಮ್ಮೆನ್ಸ್, ತುಂಬಾ ತೀವ್ರವಾಗಿದೆ. ಬಿಕಾಸ್ ಇನ್ ಪೊಯೆಟ್ರಿ, ಅವರ ಪ್ರಕಾರ ಕವಿತೆಯಲ್ಲಿ, ವೇರ್ ಇಟ್ ಈಸ್ ವರ್ತಿ ಆಫ್ ಇಟ್ಸ್ ಐ ಡೆಸ್ಟಿನೀಸ್, ಕವಿತೆಯು ಒಂದು ಉನ್ನತ ಆಲೋಚನೆಗಳಿಗೆ ಮತ್ತು ಉನ್ನತ ಧ್ಯೇಯಗಳಿಗೆ ಯೋಗ್ಯವಾಗಿದ್ದು, ಅವರ್ ರೇಸ್, ನಮ್ಮ ಜನಾಂಗ, ಆಸ್ ಟೈಮ್ಸ್ ಗೋಸ್ ಆನ್, ಕಾಲ ಕಳೆದಂತೆ, ವಿಲ್ ಫೈಂಡ್ ಎ ನೆವರ್ ಶೂರರ್ ಅಂಡ್ ಶೂರೆಸ್ಟ್ ಡೇ, ನಮ್ಮ ಜನಾಂಗ ಕಾಲ ಕಳೆದಂತೆ ಕವಿತೆಯಲ್ಲಿ ಅದು ತನ್ನದೇ ಆದಂತಹ ಒಂದು ನೆಲೆಯನ್ನ ಪಡೆದುಕೊಳ್ಳುತ್ತದೆ, ನಮ್ಮ ಮಾನವ ಜನಾಂಗ. ಅಂದ್ರೆ ಕವಿತೆಗೆ ಅವರು ಉನ್ನತ ಧ್ಯೇಯಗಳನ್ನ ಮತ್ತೆ ಉನ್ನತ ಟಾರ್ಗೆಟ್ಗಳನ್ನ ಕೊಟ್ಟಿದ್ದಾರೆ. ದೇರ್ ಈಸ್ ನಾಟ್ ಎ ಕ್ರೀಡ್, ಯಾವುದೇ ಒಂದು ಮತವಲ್ಲ, ವಿಚ್ ಇಸ್ ನಾಟ್ ಶೇಕನ್, ಅದು ಬದಲಾಗುವುದಕ್ಕೆ ಅಥವಾ ಅದು ತನ್ನ ಸ್ಥಿತ್ಯಂತರವನ್ನು ಕಳೆದುಕೊಳ್ಳುವುದಕ್ಕೆ. ನಾಟ್ ಎನ್ ಅಕ್ರೆಡಿಟೆಡ್ ಡಾಗ್ಮಾ, ಅದು ಒಂದು ತತ್ವವಲ್ಲ, ಒಂದು ಸಿದ್ಧಾಂತವಲ್ಲ, ಒಂದು ರೀತಿ ಮಾನ್ಯತೆಯನ್ನು ಪಡೆದ ಸಿದ್ಧಾಂತವಲ್ಲ, ವಿಚ್ ಇಸ್ ನಾಟ್ ಶೋನ್ ಟು ಬಿ ಕ್ವಶನಬಲ್, ಅದು ಪ್ರಶ್ನೆಗೆ ಒಳಪಡುವುದಕ್ಕೆ. ಯಾಕೆಂದ್ರೆ ನಾಟ್ ಎ ರಿಸೀವ್ಡ್ ಟ್ರೆಡಿಷನ್, ಅದು ಇಂದಿನಿಂದ ಪುರಸ್ಕರಿಸಿದ ಸಂಪ್ರದಾಯವಲ್ಲ. ವಿಟ್ ಡಸ್ ನಾಟ್ ಥ್ರೆಟನ್ ಟು ಡಿಸಾಲ್ವ್, ಅದಕ್ಕೋಸ್ಕರ ಅದಕ್ಕೆ ಯಾವುದೇ ತಾನು ಡಿಸಾಲ್ವ್ ಆಗ್ತೀನಿ ಅನ್ನೋ ಭಯ ಪೊಯೆಟ್ರಿಗೆ ಇಲ್ಲ, ಕರಗಿ ಹೋಗುತ್ತೇನೆಂಬ ಭಯವಿಲ್ಲ. ಅವರ್ ರಿಲಿಜನ್ ಹ್ಯಾಸ್ ಮೆಟೀರಿಯಲೈಸ್ಡ್ ಇಟ್ ಸೆಲ್ಫ್ ಇನ್ ದ ಫ್ಯಾಕ್ಟ್, ನಮ್ಮ ಧರ್ಮ ತನ್ನಷ್ಟಕ್ಕೆ ತಾನೇ ಒಂದು ಸತ್ಯದಲ್ಲಿ ಸಾಮಗ್ರಿಯಾಗಿದೆ, ಸತ್ಯದಲ್ಲಿ ಸತ್ಯದ ಒಂದು ವಸ್ತುವಾಗಿದೆ. ಇನ್ ದ ಸಪೋಸ್ಡ್ ಫ್ಯಾಕ್ಟ್, ಬಹುಶಃ ನಮ್ಮ ಸತ್ಯದಲ್ಲಿ ಇಟ್ ಹ್ಯಾಸ್ ಅಟ್ಯಾಚ್ಡ್ ಇಟ್ಸ್ ಎಮೋಷನ್ ಟು ದ ಫ್ಯಾಕ್ಟ್, ತನ್ನ ಭಾವನೆಯನ್ನು ಸತ್ಯದೊಂದಿಗೆ ಬೆರೆಸಿದೆ. ಅಂಡ್ ನೌ ದ ಫ್ಯಾಕ್ಟ್ ಈಸ್ ಫೈಲಿಂಗ್ ಇಟ್, ಅದಕ್ಕೋಸ್ಕರ ಸತ್ಯ ಸೋಲುತ್ತಿದೆ. ಬಟ್ ಫಾರ್ ಪೊಯೆಟ್ರಿ, ಆದರೆ ಕವಿತೆಗೆ, ದ ಐಡಿಯಾ ಈಸ್ ಎವ್ರಿಥಿಂಗ್, ವಿಚಾರವೇ ಎಲ್ಲವೂ ಆಗಿದೆ. ದ ರೆಸ್ಟ್ ಈಸ್ ಎ ವರ್ಡ್ ಆಫ್ ಇಲ್ಯೂಷನ್, ಇನ್ನುಳಿದಿದ್ದೆಲ್ಲವೂ ಕೇವಲ ಭ್ರಮೆ. ಆಫ್ ಡಿವೈನ್ ಇಲ್ಯೂಷನ್, ಭ್ರಮೆಯ ಆಧ್ಯಾತ್ಮ. ಪೊಯೆಟ್ರಿ ಅಟ್ಯಾಚಸ್ ಇಟ್ಸ್ ಎಮೋಷನ್ ಟು ದ ಐಡಿಯಾ, ಕವಿತೆಯು ಯಾವಾಗಲೂ ತನ್ನ ಭಾವನೆಯನ್ನ ವಿಚಾರದೊಂದಿಗೆ ಜೋಡಿಸಿರುತ್ತದೆ, ಅಸೋಸಿಯೇಟ್ ಆಗಿರುತ್ತೆ. ದ ಐಡಿಯಾ ಈಸ್ ದ ಫ್ಯಾಕ್ಟ್, ವಿಚಾರವೇ ಒಂದು ಸತ್ಯ ಸಂಗತಿಯಾಗಿದೆ. ದ ಸ್ಟ್ರಾಂಗೆಸ್ಟ್ ಪಾರ್ಟ್ ಆಫ್ ಅವರ್ ರಿಲಿಜನ್ ಟುಡೇ ಈಸ್ ಇಟ್ಸ್ ಅನ್ಕಾನ್ಶಿಯಸ್ ಪೊಯೆಟ್ರಿ, ನಮ್ಮ ಈ ದಿನದ ಒಂದು ನಮ್ಮ ಧರ್ಮದ ಈ ದಿನದ ಒಂದು ಅತ್ಯಂತ ಬಲಶಾಲಿಯಾದಂಥ ಭಾಗ ಯಾವುದೆಂದರೆ, ಆ ಧರ್ಮದಲ್ಲೇ ಸೇರಿಕೊಂಡು ಹೋಗಿರುವಂತಹ ಅನ್ಕಾನ್ಶಿಯಸ್ ಪೊಯೆಟ್ರಿ, ಅಂದ್ರೆ ಯಾವುದೇ ರೀತಿಯಂತ ಪರಿಜ್ಞಾನವಿಲ್ಲದಿರುವಂತಹ ಅವ್ಯಾಹತವಾಗಿ ಸೇರಿಕೊಂಡಿರುವ ಒಂದು ಕವಿತೆ. ಕಮ್ ಟು ದ ವಿಕ್ಟೋರಿಯನ್ ಕ್ರಿಟಿಸಿಸಮ್. ವಿಕ್ಟೋರಿಯನ್ ಕ್ರಿಟಿಸಿಸಮ್ ಅಲ್ಲಿ ಒಂದು ಲೈನ್ ಇತ್ತು ಆರ್ಟ್ ಅಂಡ್ ಮೊರಾಲಿಟಿ ಬಗ್ಗೆ, ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ಕಾರ್ಲೈಲ್ ಹೇಳಿದಾಗೆ, ರಸ್ಕಿನ್. ಅಂಡ್ ಮಾರಲ್ ವ್ಯೂ ಶುಡ್ ಬಿ ದ ಬೆಂಚ್ ಮಾರ್ಕ್ ಟು ಜಡ್ಜ್ ದ ವರ್ಕ್ ಆಫ್ ಎ ಲಿಟ್ರೇಚರ್. ಒಂದು ನೈತಿಕವಾದಂತಹ ನೋಟ, ದೃಷ್ಟಿಕೋನ ಈ ಲಿಟ್ರೇಚರ್ ವರ್ಕ್ ಅನ್ನ ಜಡ್ಜ್ ಮಾಡೋದಕ್ಕೆ ಬೆಂಚ್ ಮಾರ್ಕ್ ಆಗಿತ್ತು. ಆರ್ಟ್ ಶುಡ್ ಬಿ ಫಾರ್ ದ ಬೆಟರ್ಮೆಂಟ್ ಆಫ್ ಲೈಫ್, ಕಲೆ ಯಾವತ್ತೂ ಸಹ ಜೀವನದ ಉತ್ತಮೋತ್ತಮವಾಗಿತ್ತು. ಆರ್ಟ್ ಅಂಡ್ ಎಸ್ಥೆಟಿಕ್ ಪ್ಲೆಸರ್, ಆರ್ಟ್ ಫಾರ್ ಆರ್ಟ್ ಸೇಕ್, ವಾಲ್ಟರ್ ಪಾಟರ್ ಅಂಡ್ ಆಸ್ಕರ್ ವೈಲ್ಡ್. ಎಸ್ಥೆಟಿಕ್ ಅಂಡ್ ಆರ್ಟಿಸ್ಟಿಕ್ ಡಿಲೈಟ್ ಶುಡ್ ಬಿ ದ ಬೆಂಚ್ ಮಾರ್ಕ್ ಟು ಜಡ್ಜ್ ದ ವರ್ಕ್ ಆಫ್ ಲಿಟ್ರೇಚರ್. ನೋಡಿ, ಅಲ್ಲಿ ಮೇಲೆ ಹೇಳ್ತಾರೆ ಬೆಂಚ್ ಮಾರ್ಕ್ ಯಾವ್ದಾಗಿರ್ಬೇಕು ಅಂತಂದ್ರೆ ಅದು ಮಾರಲ್ ವ್ಯೂ ಆಗಿರ್ಬೇಕು ಅಂತ ಮೇಲೆ ಹೇಳಿದ್ರೆ ಕಾರ್ಲೈಲ್, ರಸ್ಕಿನ್. ಇಲ್ಲಿ ವಾಲ್ಟರ್ ಪೀಟರ್, ಆಸ್ಕರ್ ವೈಲ್ಡ್ ಹೇಳ್ತಾರೆ ಆಸ್ಥೆಟಿಕ್ ಅಂಡ್ ಆರ್ಟಿಸ್ಟಿಕ್ ಡಿಲೈಟ್, ಒಂದು ಸೌಂದರ್ಯ ಪ್ರಜ್ಞೆ ಮತ್ತು ಕಲಾತ್ಮಕವಾದಂತಹ ಒಂದು ಸಂತೋಷ ಬೆಂಚ್ ಮಾರ್ಕ್ ಆಗಿರ್ಬೇಕು ಲಿಟ್ರೇಚರ್ನ ಜಡ್ಜ್ ಮಾಡೋದಕ್ಕೆ. ಆರ್ಟ್ ಶುಡ್ ಬಿ ಫಾರ್ ಡಿಲೈಟ್, ಕಲೆ ಸಂತೋಷಕ್ಕಾಗಿ, ಅಂಡ್ ಪ್ಲೆಸರ್ ಆಫ್ ಮ್ಯಾನ್ ಕೈಂಡ್, ಖುಷಿಗಾಗಿ, ಮನುಕುಲದ ಖುಷಿಗೋಸ್ಕರ ಕಲೆ ಅಂತ ಹೇಳಿದ್ರೆ ಅಲ್ಲಿ ಜೀವನದ ಉತ್ತಮೋತ್ತಮ ಕಲೆ ಅಂತ ಈ ಎರಡು ರೀತಿಯ ಸ್ಕೂಲ್ಸ್ ಆಫ್ ಥಾಟ್ ಉಟ್ಕೊಂಡು. ಮ್ಯಾಥ್ಯೂ ಆರ್ನಾಲ್ಡ್ ದ ಕ್ರಿಟಿಕ್. ದ ಬಿಸ್ನೆಸ್ ಆಫ್ ಕ್ರಿಟಿಸಿಸಮ್, ಯಾವುದೇ ಕಾಲದಲ್ಲಾಗಿರ್ಬೋದು, ವಿಮರ್ಶೆಯ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕೆಲಸ ಏನಾಗಿರ್ಬೇಕು ಅಂದ್ರೆ, ಈಸ್ ನಾಟ್ ಟು ಫೈಂಡ್ ಫಾಲ್ಟ್, ಕೇವಲ ತಪ್ಪುಗಳನ್ನು ಹುಡುಕುವುದಷ್ಟೇ ಅಲ್ಲ, ನಾಟ್ ಟು ಡಿಸ್ಪ್ಲೇ ದ ಕ್ರಿಟಿಕ್ಸ್ ಓನ್ ಲರ್ನಿಂಗ್,
ಕೇವಲ ಕ್ರಿಟಿಕ್ಸ್ನ ಕಲಿಕೆಯನ್ನಷ್ಟೇ ಡಿಸ್ಪ್ಲೇ ಮಾಡೋದಲ್ಲ, ಆರ್ ಇನ್ಫ್ಲೂಯೆನ್ಸ್, ಅವನ ಪ್ರಭಾವವನ್ನು ಇನ್ಫ್ಲೂಯೆನ್ಸ್ನ ಡಿಸ್ಪ್ಲೇ ಮಾಡೋದಲ್ಲ. ಬಟ್ ಕ್ರಿಟಿಸಿಸಮ್ ಅಂದರೆ ಏನು ಅಂದರೆ ಆರ್ನಾಲ್ಡ್ ಅವ್ರ ಪ್ರಕಾರ, ಬಟ್ ಇಟ್ ಈಸ್ ಟು ನೋ, ತಿಳ್ಕೊಳ್ಳೋದು ಏನನ್ನ, ದ ಬೆಸ್ಟ್, ಅತ್ಯುತ್ತಮವಾದದ್ದನ್ನ, ವಿಚ್ ಹ್ಯಾಸ್ ಬಿನ್ ಥಾಟ್, ಈಗಾಗಲೇ ಯೋಚಿಸಲಾದಂತಹ ಅತ್ಯುತ್ತಮವಾದಂತಹ ವಿಷಯವನ್ನು ತಿಳಿದುಕೊಳ್ಳುವುದು, ಅಂಡ್ ಸೆಡ್, ಹೇಳಿರುವ, ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಹೇಳಿರುವ ಮತ್ತು ಈಗಾಗಲೇ ಚಿಂತಿಸಲಾದ ಅತ್ಯುತ್ತಮವಾದದ್ದನ್ನು ತಿಳಿದುಕೊಳ್ಳುವುದು, ಅಂಡ್ ಬೈ ಯೂಸಿಂಗ್ ದಿಸ್ ನಾಲೆಡ್ಜ್, ಆ ಜ್ಞಾನವನ್ನು ಉಪಯೋಗಿಸಿಕೊಳ್ಳುತ್ತಾ, ಟು ಕ್ರಿಯೇಟ್, ಸೃಷ್ಟಿಸುವುದು, ಎ ಕರೆಂಟ್ ಆಫ್ ಫ್ರೆಶ್ ಅಂಡ್ ಫ್ರೀ ಥಾಟ್, ಒಂದು ಹೊಸದಾದಂತಹ ಮತ್ತು ಉದಾರವಾದಂತಹ ಆಲೋಚನೆಯನ್ನು ಸೃಷ್ಟಿಸುವುದೇ ಕ್ರಿಟಿಸಿಸಮ್ನ ಬಿಸ್ನೆಸ್ ಆಗಿರಬೇಕು, ಕೆಲಸ ಆಗಿರಬೇಕು. The study of poetry. The first essay in the 1888 volume was originally published as the General Introduction to T.H. Watt's anthology, The English Poets. The English Poets ಅನ್ನೋ ಒಂದು ಆಂಥಾಲಜಿಗೆ ಇಂಟ್ರೊಡಕ್ಷನ್ ಆಗಿ ಇದನ್ನ ಸ್ಟಡಿ ಆಫ್ ಪೋಯಟ್ರಿನ ಪ್ರಿಸ್ಕ್ರೈಬ್ ಮಾಡ್ತಾರೆ ಇನ್ 1880ನಲ್ಲಿ. And then is classicism. It did not like the spasmodic expression of romanticism. ರೊಮ್ಯಾಂಟಿಸಿಸಮ್ನ ಎಮೋಷನಲ್ ಥಿಂಕಿಂಗ್ ನಿಮಗೆ ಜಾಸ್ತಿ ಇಷ್ಟ ಆಗಲ್ಲ. ಈ ಅಡ್ವೊಕೇಟೆಡ್ ಡಿಸಿಪ್ಲಿನ್ ಇನ್ ರೈಟಿಂಗ್. ಮ್ಯಾಥ್ಯೂ ಆರ್ನಾಲ್ಡ್ ಯಾವಾಗಲೂ ಬರಹದಲ್ಲಿ ಒಂದು ರೀತಿಯ ಶಿಸ್ತನ್ನು ಅಡ್ವೊಕೇಟ್ ಮಾಡ್ತಾರೆ, ಅಂಡ್ ರೆಕಮೆಂಡೆಡ್ ದ ಕ್ಲಾಸಿಕಲ್ ರೈಟರ್ಸ್. ಅದರಲ್ಲೂ ಈ ಗ್ರೀಕ್ ಮತ್ತು ರೋಮ್ ರೈಟರ್ಸನ್ನು, ಕ್ಲಾಸಿಕಲ್ ರೈಟರ್ಸ್ ಅಂದರೆ ಅವರನ್ನು, ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್, ಇವರನ್ನು ರೆಕಮೆಂಡ್ ಮಾಡ್ತಾರೆ. ಅಂಡ್ ದೆನ್ ಹಿ ಸೇಸ್, ಮ್ಯಾಥ್ಯೂ ಆರ್ನಾಲ್ಡ್ ಹೇಳ್ತಾರೆ ಒಂದು ಕಡೆ, ವಿ ಶುಡ್ ಕನ್ಸೀವ್ ಆಫ್ ಇಟ್ ಆಸ್ ಕೇಪಬಲ್ ಆಫ್ ಹೈಯರ್ ಯೂಸಸ್. ನಾವು ಪೊಯೆಟ್ರಿಯನ್ನು ಕನ್ಸೀವ್ ಮಾಡಬೇಕು, ಹೊರ ಹಾಕಬೇಕು. ಯಾಕೆ ಅಂದರೆ ಅದಕ್ಕೊಂದು ಕೆಪಾಸಿಟಿ ಇದೆ, ದೊಡ್ಡ ದೊಡ್ಡ ಯೂಸ್ಗಳಿಗೆ ಬಳಸುವಂಥ ಕೆಪಾಸಿಟಿ ಇದೆ. ಅಂಡ್ ಕಾಲ್ ಇಟ್ ಟು ಹೈಯರ್ ಡೆಸ್ಟಿನೀಸ್, ಉನ್ನತವಾದ ಧ್ಯೇಯ ಆದರ್ಶಗಳ ಬಗ್ಗೆ. ದ್ಯಾನ್ ದೋಸ್ ವಿಚ್ ಇನ್ ಜನರಲ್ ಮೆನ್ ಹ್ಯಾವ್ ಅಸೈನ್ಡ್ ಟು ಇಟ್ ಇಥರ್ಟೋ. ಮೋರ್ ಅಂಡ್ ಮೋರ್ ಮ್ಯಾನ್ ಕೈಂಡ್ ವಿಲ್ ಡಿಸ್ಕವರ್. ನೋಡಿ ಹೇಳ್ತಾರೆ, ಮಾನವ ಕುಲ ಅತಿ ಹೆಚ್ಚು ಅದನ್ನು ಡಿಸ್ಕವರ್ ಮಾಡಿದ್ರೆ ವಿ ಹ್ಯಾವ್ ಟು ಟರ್ನ್ ಟು ಪೊಯೆಟ್ರಿ. ನಾವು ವಾಪಸ್ಸು ಪೊಯೆಟ್ರಿ ಕಡೆ ಹೋದರೆ, ಏನಕ್ಕೆ ವಾಪಸ್ಸು ಪೊಯೆಟ್ರಿ ಕಡೆ ಹೋಗೋದನ್ನು ಡಿಸ್ಕವರ್ ಮಾಡುತ್ತೆ ಮ್ಯಾನ್ ಕೈಂಡ್ ಅಂತಂದರೆ, ಟು ಇಂಟರ್ಪ್ರಿಟ್ ಲೈಫ್ ಫಾರ್ ಅಸ್, ಜೀವನವನ್ನು ತಮಗಾಗಿ ಅರ್ಥೈಸಿಕೊಳ್ಳುವುದಕ್ಕಾಗಿ ಪೊಯೆಟ್ರಿ ಬೇಕು. ಟು ಕನ್ಸೋಲ್ ಹಸ್, ನಮ್ಮನ್ನು ನಾವು ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ ಪೊಯೆಟ್ರಿ ಬೇಕು. ಅಂಡ್ ಟು ಸಸ್ಟೈನ್ ಹಸ್, ನಮಗೆ ನಾವು ಹಿಡಿದಿಟ್ಟುಕೊಳ್ಳುವುದಕ್ಕೆ ಪೊಯೆಟ್ರಿ ಬೇಕು. ವಿತೌಟ್ ಪೊಯೆಟ್ರಿ, ಕವಿತೆ ಇಲ್ಲ ಅಂದರೆ ಅವರ್ ಸೈನ್ಸ್ ವಿಲ್ ಅಪಿಯರ್ ಇನ್ಕಂಪ್ಲೀಟ್, ನಮ್ಮ ವಿಜ್ಞಾನ ಅಪೂರ್ಣವಾಗುತ್ತದೆ. ವಿಜ್ಞಾನ ಪೂರ್ಣವಾಗುವುದಿಲ್ಲ, ಪೊಯೆಟ್ರಿ ಇಲ್ಲ ಅಂದರೆ ಪೂರ್ಣವಾಗುವುದಿಲ್ಲ. ಅಂಡ್ ಮೋಸ್ಟ್ ಆಫ್ ವಾಟ್ ನಾವು ಪಾಸಸ್ ವಿತ್ ಅಸ್ ಫಾರ್ ರಿಲಿಜನ್, ಅತಿ ಹೆಚ್ಚು ಜನ ಈಗ ನಾವು ಧರ್ಮಕ್ಕೋಸ್ಕರ, ಅಂಡ್ ಫಿಲಾಸಫಿ ವಿಲ್ ಬಿ ರೀಪ್ಲೇಸ್ಡ್ ಬೈ ಪೊಯೆಟ್ರಿ. ರಿಲಿಜನ್ ಮತ್ತು ಫಿಲಾಸಫಿಯನ್ನ ಮುಂದಿನ ದಿನಗಳಲ್ಲಿ ರೀಪ್ಲೇಸ್ ಮಾಡುವಂಥ ಒಂದೇ ಒಂದು ವಿಷಯ, ಅದು ಪೊಯೆಟ್ರಿ. ಇಫ್ ಯು ಕನ್ಸೀವ್ ದಸ್ ಹೈಲಿ ಆಫ್ ದ ಡೆಸ್ಟಿನೀಸ್ ಆಫ್ ಪೊಯೆಟ್ರಿ, ನಾವು ಅದನ್ನ ಹೊರ ಹಾಕಿದ್ರೆ, ಯಾವುದನ್ನ, ಪೊಯೆಟ್ರಿಯ ಆದರ್ಶಗಳನ್ನು, ಧ್ಯೇಯಗಳನ್ನು, ಮತ್ತು ಅಂತಿಮವಾದಂತಹ ಧ್ಯೇಯಗಳನ್ನು ನಾವು ಹೊರ ಹಾಕಿದ್ರೆ, ವಿ ಮಸ್ಟ್ ಆಲ್ಸೋ ಸೆಟ್ ಅವರ್ ಸ್ಟ್ಯಾಂಡರ್ಡ್ ಫಾರ್ ಪೊಯೆಟ್ರಿ ಐ. ನಾವು ಕವಿತೆಗಾಗಿಯೂ ಅಷ್ಟೇ ಉನ್ನತವಾದಂತಹ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಬೇಕು, ಉನ್ನತವಾದಂತಹ ಒಂದು ರೀತಿಯ ಪ್ಲಾಟ್ಫಾರ್ಮ್ ಅನ್ನ ಸೆಟ್ ಮಾಡಬೇಕು. ಸಿನ್ಸ್ ಪೊಯೆಟ್ರಿ, ಯಾಕಂದ್ರೆ ಟು ಬಿ ಕೇಪಬಲ್ ಆಫ್ ಫುಲ್ಫಿಲಿಂಗ್ ಸಚ್ ಐ ಡೆಸ್ಟಿನೀಸ್, ಯಾಕೆಂದ್ರೆ ಯಾವುದೇ ಒಂದು ಕವಿತೆ ಅತ್ಯಂತ ಉನ್ನತ ಧ್ಯೇಯಗಳನ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಸಮರ್ಥವಾಗಿರುತ್ತದೆ. ಅಂಡ್ ಮಸ್ಟ್ ಬಿ, ಆ ಪೊಯೆಟ್ರಿ ಹೇಗಿರಬೇಕು ಅಂದರೆ, ಪೊಯೆಟ್ರಿ ಆಫ್ ಎ ಐ ಆರ್ಡರ್ ಆಫ್ ಎಕ್ಸಲೆನ್ಸ್. ಆ ಪೊಯೆಟ್ರಿ ಹೇಗಿರಬೇಕು ಅಂದರೆ, ಯಾವತ್ತೂ ಸಹ ಉನ್ನತವಾದಂತಹ ವ್ಯವಸ್ಥೆಯಲ್ಲಿ ಇರಬೇಕು, ಉನ್ನತವಾದ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾಗಿರಬೇಕು. ವಿ ಮಸ್ಟ್ ಅಕಸ್ಟಮ್ ಅವರ್ ಸೆಲ್ಸ್ ಟು ಎ ಐ ಸ್ಟ್ಯಾಂಡರ್ಡ್. ನಾವೇನು ಯಾವುದನ್ನ ಹೊಂದಿಕೊಳ್ಬೇಕು, ಯಾವುದನ್ನ ಪಡ್ಕೋಬೇಕು ಅಂತಂದ್ರೆ ಉನ್ನತವಾದಂತಹ ಆದರ್ಶಗಳನ್ನ, ಅಂಡ್ ಟು ಎ ಸ್ಟ್ರಿಕ್ಟ್ ಜಡ್ಜ್ಮೆಂಟ್, ಒಂದು ಶಿಸ್ತಿನಿಂದ ಕೂಡಿದಂತಹ ಒಂದು ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ತೀರ್ಮಾನವನ್ನ. ಮಾರಲಿಸ್ಟ್. ಆಸ್ ಎ ಕ್ರಿಟಿಕ್, ಆರ್ನಾಲ್ಡ್ ಈಸ್ ಎಸೆನ್ಷಿಯಲಿ ಎ ಮಾರಲಿಸ್ಟ್. ಒಬ್ಬ ವಿಮರ್ಶಕನಾಗಿ ಆರ್ನಾಲ್ಡ್ ಒಬ್ಬ ನೈತಿಕವಾದಿ. ಅಂಡ್ ಹ್ಯಾಸ್ ವೆರಿ ಡೆಫಿನೆಟ್ ಐಡಿಯಾಸ್. ತಮಗೆ ನಿರ್ದಿಷ್ಟವಾದಂಥ ವಿಚಾರಗಳಿದೆ ಅಬೌಟ್ ವಾಟ್ ಪೊಯೆಟ್ರಿ ಶುಡ್ ಅಂಡ್ ಶುಡ್ ನಾಟ್ ಬಿ. ಪೊಯೆಟ್ರಿ ಅಂದರೆ ಹೇಗಿರಬೇಕು, ಹೇಗೆ ಇರಬಾರ್ದು ಅನ್ನೋದ್ರ ಬಗ್ಗೆ ಐಡಿಯಾಸ್ ಇದೆ. ಎ ಪೊಯೆಟ್ರಿ ಆಫ್ ರಿವೋಲ್ಟ್ ಅಗೇನೆಸ್ಟ್ ಮಾರಲ್ ಐಡಿಯಾಸ್. ಇವ್ರ ಪ್ರಕಾರ ಒಂದು ಕವಿತೆ ಯಾವುದಾದರೂ ನೈತಿಕ ವಿಚಾರಗಳ ವಿರುದ್ಧ ದಂಗೆಯನ್ನು ಎದ್ದರೆ, ವಿಚಾರಕ್ಕೆ ವಿರುದ್ಧವಾಗಿದ್ದರೆ, ಆ ಪೊಯೆಟ್ರಿ ಏನು ಅಂತಂದ್ರೆ ಈಸ್ ಎ ಪೊಯೆಟ್ರಿ ಆಫ್ ರಿವೋಲ್ಟ್ ಅಗೇನೆಸ್ಟ್ ಲೈಫ್. ಆ ಪೊಯೆಟ್ರಿ ಜೀವನ ವಿರುದ್ಧವೇ ದಂಗೆ ಎದ್ದಂತಹ ಪೊಯೆಟ್ರಿ ಆಗಿರುತ್ತದೆ. ಅಂದರೆ ಯಾವುದೇ ಪೊಯೆಟ್ರಿ ಮಾರಲ್ ಐಡಿಯಾಸ್ ವಿರುದ್ಧವಾಗಿ ಇರಬಾರದು. ಅಕಸ್ಮಾತ್ ಇದ್ದರೆ ಆ ಪೊಯೆಟ್ರಿನ ಏನಂತ ಕನ್ಸಿಡರ್ ಮಾಡ್ತಿದ್ದಾರೆ ಅಂತಂದ್ರೆ, ಮ್ಯಾಥ್ಯೂ ಆರ್ನಾಲ್ಡ್,
ಮ್ಯಾಥ್ಯೂ ಆರ್ನಾಲ್ಡ್ ಆ ಪೊಯೆಟ್ರಿಯನ್ನ ಜೀವನದ ವಿರುದ್ಧ ಇದ್ದಂತಹ ದಂಗೆ. ಯಾವ ಪೊಯೆಟ್ರಿಯೂ ಸಹ ಮಾರಲ್ ಐಡಿಯಾಸ್ನ ವಿರುದ್ಧ ಹೋಗಬಾರದು. ಮಾರಲ್ ಐಡಿಯಾಸ್ ಈಸ್ ನಥಿಂಗ್ ಬಟ್ ಲೈಫ್. ಇಟ್ ಈಸ್ ವೆರಿ ಎಸೆನ್ಷಿಯಲ್. ಮಾರಲ್ ಐಡಿಯಾಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಲೈಫ್. ಅಂಡ್ ಎ ಪೊಯೆಟ್ರಿ ಆಫ್ ಇಂಡಿಫರೆನ್ಸ್ ಟು ಮಾರಲ್ ಐಡಿಯಾಸ್. ಯಾವ ಪೊಯೆಟ್ರಿ ಮಾರಲ್ ಐಡಿಯಾಸ್ಗೆ ಇಂಡಿಫರೆಂಟ್ ಆಗಿರುತ್ತೋ ಈಸ್ ಎ ಪೊಯೆಟ್ರಿ ಆಫ್ ಇಂಡಿಫರೆನ್ಸ್ ಟು ಲೈಫ್. ಆ ಪೊಯೆಟ್ರಿಯನ್ನ ಜೀವನಕ್ಕೆ ವಿರುದ್ಧವಾದಂತಹ ಪೊಯೆಟ್ರಿ ಅಂತ ಕರಿತೀವಿ. ಸೊ ಇಟ್ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ಮಾರಲ್ ಐಡಿಯಾಸ್. ಅಕಾರ್ಡಿಂಗ್ ಟು ಆರ್ನಾಲ್ಡ್, ಹೋಮರ್ ಇಸ್ ದ ಬೆಸ್ಟ್ ಮಾಡೆಲ್ ಆಫ್ ಎ ಸಿಂಪಲ್ ಗ್ರ್ಯಾಂಡ್ ಸ್ಟೈಲ್. ಆರ್ನಾಲ್ಡ್ ಅವರ ಪ್ರಕಾರ ಸಿಂಪಲ್ ಆಗಿರುವಂತಹ ವೈಭವದ ಶೈಲಿಗೆ, ಈ ಪೊಯೆಟ್ರಿಯ ಶೈಲಿಗೆ ಬೆಸ್ಟ್ ಎಕ್ಸಾಂಪಲ್ ಹೋಮರ್. ವೈಲ್ ಮಿಲ್ಟನ್ ಈಸ್ ದ ಬೆಸ್ಟ್ ಮಾಡೆಲ್ ಆಫ್ ಸಿವಿಯರ್ ಗ್ರ್ಯಾಂಡ್ ಸ್ಟೈಲ್. ಅದರಲ್ಲೂ ಸಿವಿಯರ್ ಆಗಿರುವಂತಹ ಗ್ರ್ಯಾಂಡ್ ಸ್ಟೈಲ್ಗೆ ಮಿಲ್ಟನ್ ಬೆಸ್ಟ್ ಎಕ್ಸಾಂಪಲ್. ಓಕೆ, ಡಾಂಟೆ ಇಸ್ ಎನ್ ಎಕ್ಸಾಂಪಲ್ ಆಫ್ ಬೋತ್. ಸಿವಿಯರ್ಗೂ ಮತ್ತೆ ಸಿಂಪಲ್ಗೂ, ಎರಡಕ್ಕೂ, ಸಿಂಪಲ್ ಗ್ರ್ಯಾಂಡ್ ಸ್ಟೈಲ್ಗೂ ಸಿವಿಯರ್ ಗ್ರ್ಯಾಂಡ್ ಸ್ಟೈಲ್ ಎರಡಕ್ಕೂ ಎಕ್ಸಾಂಪಲ್ ಅಂದ್ರೆ ಡಾಂಟೆ. I think it will be found that the grand style arises in poetry when a noble nature, poetically gifted, treats with simplicity or with a severity a serious subject. ಅವ್ರು ಹೇಳ್ತಾರೆ, ಯಾವಾಗ ಗ್ರಾಂಡ್ ಸ್ಟೈಲ್ ಬರುತ್ತೆ ಪೊಯೆಟ್ರಿನಲ್ಲಿ ಅಂದ್ರೆ, ಗ್ರಾಂಡ್ ಸ್ಟೈಲ್ ಉಂಟಾಗುತ್ತೆ ಅಂದ್ರೆ, ವೈಭವದ ಶೈಲಿ ಉಂಟಾಗುತ್ತೆ ಅಂದ್ರೆ, ನೋಬೆಲ್ ನೇಚರ್, ಗೌರವವಾದಂತಹ ಸ್ವಭಾವ, ಪೊಯೆಟಿಕಲಿ ಗಿಫ್ಟೆಡ್, ಅದು ಅವರಿಗೆ ಕವಿತ್ವದ ರೀತಿಯಲ್ಲಿ ಬಂದಿರಬೇಕು, ಟ್ರೀಟ್ಸ್ ವಿತ್ ಸಿಂಪ್ಲಿಸಿಟಿ, ಸರಳತೆ, ಆರ್ ವಿತ್ ಎ ಸಿವಿಯರಿಟಿ ಎ ಸೀರಿಯಸ್ ಸಬ್ಜೆಕ್ಟ್, ಗಂಭೀರವಾದ ವಿಷಯ. ಅರಿಸ್ಟಾಟಲ್ ಸೇಸ್ ದಟ್, ಅರಿಸ್ಟಾಟಲ್ ಒಂದ್ ಕಡೆ ಹೇಳ್ತಾರೆ, ಪೊಯೆಟ್ರಿ ಈಸ್ ಸುಪೀರಿಯರ್ ಟು ಹಿಸ್ಟ್ರಿ. ಕವಿತೆ ಇತಿಹಾಸಕ್ಕಿಂತಲೂ ಶ್ರೇಷ್ಠವಾದದ್ದು. ಯಾಕೆ ಅಂದ್ರೆ, ಸಿನ್ಸ್ ಇಟ್ ಬೇರ್ಸ್ ದ ಸ್ಟ್ಯಾಂಪ್ ಆಫ್ ಎ ಐ ಸೀರಿಯಸ್ನೆಸ್ ಅಂಡ್ ಟ್ರೂತ್. ಯಾಕೆಂದ್ರೆ ಕವಿತೆಯಲ್ಲಿ ಒಂದು ಉನ್ನತವಾದ ಗಂಭೀರತೆ ಮತ್ತು ಉನ್ನತವಾದ ಸತ್ಯ ಎರಡನ್ನೂ ಸಹ ಅದು ಒಳಗೊಂಡಿರುತ್ತದೆ ಪೊಯೆಟ್ರಿ. ಆದ್ದರಿಂದ ಪೊಯೆಟ್ರಿ ಇತಿಹಾಸಕ್ಕಿಂತಲೂ ಶ್ರೇಷ್ಠವಾದದ್ದು ಅರಿಸ್ಟಾಟಲ್ ಅವರ ಪ್ರಕಾರ. ಇಫ್ ಟ್ರೂತ್ ಅಂಡ್ ಸೀರಿಯಸ್ನೆಸ್ ಆರ್ ವಾಂಟಿಂಗ್, ಸತ್ಯ ಮತ್ತು ಗಂಭೀರತೆ ಇಲ್ಲ ಅಂದ್ರೆ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎ ಪೊಯಮ್, ಸೊ ವಿಲ್ ದ ಟ್ರೂ ಪೊಯೆಟಿಕ್ ಸ್ಟ್ಯಾಂಪ್ ಆಫ್ ಎ ಡಿಕ್ಷನ್, ಆಗ ಒಂದು ಸತ್ಯವಾದಂತಹ, ಒಂದು ನಿಜವಾದಂತಹ ಕವಿತೆಯ ಒಂದು ಪದಗಳು ಮತ್ತೆ ಮೂವ್ಮೆಂಟ್, ಚಳುವಳಿಗಳು ಬಿ ಫೌಂಡ್ ವಾಂಟಿಂಗ್ ಇನ್ ಸ್ಟೈಲ್, ಸ್ಟೈಲಲ್ಲೂ ಕೊರತೆ ಉಂಟಾಗುತ್ತೆ ಅಂಡ್ ಮ್ಯಾನರ್ ಅಲ್ಲೂ ಉಂಟಾಗುತ್ತೆ. ಸೊ ಅದಕ್ಕೆ ಟ್ರೂತ್ ಅಂಡ್ ಐ ಸೀರಿಯಸ್ನೆಸ್ ಇರಬೇಕು. ಆಸ್ ದ ಟು ದ ನೊಬಿಲಿಟಿ ಆಫ್ ಸಬ್ಜೆಕ್ಟ್ ಮ್ಯಾಟರ್, ಈ ಸಬ್ಜೆಕ್ಟ್ ಮ್ಯಾಟರ್ನ ಒಂದು ದೊಡ್ಡ ಗೌರವತೆ, ಅಂಡ್ ದ ಸುಪೀರಿಯಾರಿಟಿ ಆಫ್ ಸ್ಟೈಲ್ ಅಂಡ್ ಮ್ಯಾನರ್, ಶೈಲಿ ಮತ್ತು ಅದರ ವರ್ತನೆಯ ಒಂದು ವಿಶೇಷತೆ, ಆರ್ ಪ್ರಪೋರ್ಷನಲ್, ಏಕಮುಖವಾದದ್ದು, ಅಂಡ್ ಕೆನಾಟ್ ಅಕ್ಕರ್ ಇಂಡಿಪೆಂಡೆಂಟ್ಲಿ, ಪ್ರತ್ಯೇಕವಾಗಿ ಅವು ಬರೋದಿಲ್ಲ. ಆರ್ನಾಲ್ಡ್ ಟುಕ್ ಅಪ್ ಅರಿಸ್ಟಾಟಲ್ಸ್ ವ್ಯೂ. ಇಲ್ಲಿ ಆರ್ನಾಲ್ಡ್ ಅರಿಸ್ಟಾಟಲ್ ಅವರ ವ್ಯೂ ಅನ್ನು ತಗೊಂತ, ಅಸರ್ಟಿಂಗ್ ದಟ್ ಟ್ರೂ ಗ್ರೇಟ್ನೆಸ್ ಇನ್ ಪೊಯೆಟ್ರಿ ಈಸ್ ಗಿವನ್ ಬೈ ದಿ ಟ್ರೂತ್. ನಿಜವಾಗಿಯೂ ಒಂದು ನಿಜವಾದಂತಹ ಒಂದು ಹೆಸರು ಪೊಯೆಟ್ರಿನಲ್ಲಿ ಯಾವುದು ಕೊಡುತ್ತೆ ಅದನ್ನ ಅಂತಂದ್ರೆ, ಟ್ರೂತ್ ಮತ್ತೆ ಸೀರಿಯಸ್ನೆಸ್ ಕೊಡುತ್ತೆ ಆಫ್ ಇಟ್ ಸಬ್ಜೆಕ್ಟ್ ಮ್ಯಾಟರ್. ಸಬ್ಜೆಕ್ಟ್ ಮ್ಯಾಟರ್ ಅಲ್ಲಿ ಟ್ರೂತ್ ಮತ್ತೆ ಐ ಸೀರಿಯಸ್ನೆಸ್ ಇತ್ತು ಅಂದ್ರೆ ಆ ಪೊಯೆಟ್ರಿಗೆ ಟ್ರೂ ಗ್ರೇಟ್ನೆಸ್ ಅಪ್ಲೈ ಆಗುತ್ತೆ, ಸಿಗುತ್ತೆ. ಅಂಡ್ ದೆನ್, ಅಂಡ್ ಆಲ್ದೋ ಇಂಡೆಪ್ಟೆಡ್ ಟು ಜೋಶುವಾ ರೆನಾಲ್ಡ್ಸ್ ಫಾರ್ ದ ಎಕ್ಸ್ಪ್ರೆಷನ್ ಗ್ರ್ಯಾಂಡ್ ಸ್ಟೈಲ್, ಆರ್ನಾಲ್ಡ್ ಗೇವ್ ಇಟ್ ಎ ನ್ಯೂ ಮೀನಿಂಗ್. ಅದಕ್ಕೊಂದು ಹೊಸ ಒಂದು ಅರ್ಥವನ್ನ ಕೊಡ್ತಾರೆ ಆರ್ನಾಲ್ಡ್ ವೆನ್ ಯು ಯೂಸ್ ಇಟ್ ಇನ್ ಲೆಕ್ಚರ್ ಆನ್ ಟ್ರಾನ್ಸ್ಲೇಟಿಂಗ್ ಹೋಮರ್. ಓಕೆ, ಇನ್ 1861. ಫ್ಯೂಚರ್ ಪೊಯೆಟ್ರಿ, ಫ್ಯೂಚರ್ ಆಫ್ ಪೊಯೆಟ್ರಿ. ಫ್ಯೂಚರ್ ಆಫ್ ಪೊಯೆಟ್ರಿ ಹೇಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಆರ್ನಾಲ್ಡ್. ದ ಫ್ಯೂಚರ್ ಆಫ್ ಪೊಯೆಟ್ರಿ ಇಸ್ ಇಮೆನ್ಸ್. ಮುಂದಿನ ಪೊಯೆಟ್ರಿ ಯಾವಾಗಲೂ ತುಂಬಾ ಗಾಢ, ತೀವ್ರವಾಗಿರುತ್ತದೆ, ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಬಿಕಾಸ್ ಇನ್ ಪೊಯೆಟ್ರಿನಲ್ಲಿ ಅವರ್ ರೇಸ್ ಆಸ್ ಟೈಮ್ ಗೋಸ್ ಆನ್, ನಮ್ಮ ಟೈಮ್ ಕಳೆದಂಗೆ, ವಿಲ್ ಫೈಂಡ್ ಎನ್ ಎವನ್ ಶೂರರ್ ಅಂಡ್ ಶೂರರ್ ಸ್ಟೇ, ತನ್ನದೇ ಆದ ನೆಲೆ ಕಂಡುಕೊಳ್ಳುತ್ತೆ. ದೇರ್ ಇಸ್ ನಾಟ್ ಎ ಕ್ರೀಡ್ ವಿಚ್ ಇಸ್ ನಾಟ್ ಶೇಕನ್, ಬಟ್ ಫಾರ್ ಪೊಯೆಟ್ರಿ ದ ಐಡಿಯಾ ಇಸ್ ಎವ್ರಿಥಿಂಗ್, ದ ರೆಸ್ಟ್ ಈಸ್ ಎ ವರ್ಡ್ ಆಫ್ ಇಲ್ಯೂಷನ್, ಆಫ್ ಡಿವೈನ್ ಇಲ್ಯೂಷನ್. ಪೊಯೆಟ್ರಿ ಅಟ್ಯಾಚಸ್ ಎಮೋಷನ್ ಟು ದ idea, the idea is a fact. The strongest part of our religion today is its unconscious poetry. We have to turn to poetry in life for us, to console us, to sustain us. Without poetry, our science will appear incomplete, and most of what now passes with us for religion and poetry will be replaced by poetry. Okay, this is the first part. We will continue in the next class. Thank you.